ಅಶ್ವ ಮಂದಿರಕ್ಕೆ ಸ್ವಾಗತ. ನಾನು ಲಕ್ಷ್ಮಿ ಮೈಸೂರು. ಜೀವನದಲ್ಲಿ ದುಡ್ಡು ಮುಖ್ಯ ಅಲ್ವೇ ಅಲ್ಲ, ಆದರೆ ಅದ್ದೂರಿಯಾಗಿ ಬದುಕೋಕೆ ದುಡ್ಡು ಬೇಕೇ ಬೇಕು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಲಕ್ಷ್ಮೀ ದೇವಿ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಪಾರಾಯಣ ಮಾಡುತ್ತಲೇ ಇರ್ತಾರೆ. ಆದರೆ ಲಕ್ಷ್ಮೀ ದೇವರನ್ನೇ ಮೀರಿಸುವಂತಹ ಕುಬೇರನೊಬ್ಬನಿದ್ದಾನೆ. ಇವರು ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನಿಗೆ ಸಾಲವನ್ನ ನೀಡಿದ್ದಾರೆ ಅಂತ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆಯೇ ಕುಬೇರನು ಮಹರ್ಷಿ ವಿಶ್ರವಾಸನ ಪುತ್ರ ಹಾಗೂ ರಾವಣನ ಅಣ್ಣ. ಆರಂಭದಲ್ಲಿ ಲಂಕೆಯ ಅಧಿಪತಿಯಾಗಿದ್ದ ಕುಬೇರನನ್ನ ನಂತರ ಉತ್ತರ ದಿಕ್ಕಿನ ಅಧಿಪತಿಯಾಗಿ ನೇಮಕಗೊಂಡನು. ಇನ್ನು ಶಿವನ ಭಕ್ತನಾಗಿದ್ದ ಕುಬೇರನಿಗೆ ಕೈಲಾಸ ಪರ್ವತದ ಸಮೀಪದ ಆಲಾಕಪುರಿ ಎಂಬಂತಹ ದಿವ್ಯ ನಗರವನ್ನ ನಿವಾಸವೆಂದು ಹೇಳಲಾಗಿದೆ. ಅಲ್ಲಿಂದಲೇ ದೇವತೆಗಳ ಸಂಪತ್ತಿನ ನಿರ್ವಹಣೆಯನ್ನ ಮಾಡುತ್ತಾನೆ ಎಂಬ ನಂಬಿಕೆ ಕೂಡ ಇದೆ. ಇಂಥ ಕುಬೇರ ದೇವನ ಆಶೀರ್ವಾದದಿಂದ ವ್ಯಕ್ತಿಯು ಧನ ಸಂಪತ್ತು ಮತ್ತು ಸಮೃದ್ಧಿಯ ಸಾಹುಕಾರನಾಗ್ತಾನೆ. ಆದ್ರೆ ಅವನನ್ನ ಒಲಿಸಿಕೊಳ್ಳೋದು ಕಠಿಣವಾದದ್ದೆಂದು ಹೇಳಬಹುದು. ಆದರೆ ಈ 5 ಕೆಲಸಗಳನ್ನ ಮಾಡಿದ್ರೆ ಕುಬೇರನ ಕೃಪೆಗೆ ಪಾತ್ರರಾಗಬಹುದು. ಕುಬೇರ ದೇವನನ್ನ ಸಂಪತ್ತಿನ ರಕ್ಷಕನೆಂದೇ ಕರೆಯಲಾಗುತ್ತೆ. ಅನೇಕರು ಕುಬೇರನ ಆಶೀರ್ವಾದಕ್ಕಾಗಿ ಮನೆಯಲ್ಲಿ ಕುಬೇರ ಯಂತ್ರವನ್ನ ಇಟ್ಕೊಳ್ತಾರೆ. ಕುಬೇರ ದೇವನ ಫೋಟೋವನ್ನ ಇಟ್ಟು ಪೂಜೆ ಮಾಡ್ತಾರೆ. ಆದ್ರೆ ಯಾವ ಜಾಗದಲ್ಲಿ ಕುಬೇರ ದೇವನಿಗೆ ಸ್ಥಾನಮಾನ ಕೊಟ್ಟಿದ್ದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾವಾಗಲೂ ಹಣ ಇಡುವಂತಹ ಜಾಗದಲ್ಲಿ ಕುಬೇರ ದೇವನಿಗೆ ಪ್ರಿಯವಾಗುವಂತೆ ಆ ವಸ್ತುಗಳನ್ನೇ ಇಟ್ಕೊಳ್ಳಿ. ಇದು ಹಣದ ಹರಿವನ್ನ ಹೆಚ್ಚು ಮಾಡುತ್ತೆ. ಈ ಸ್ಥಳದಲ್ಲಿ ನೀವು ಕುಬೇರ ಯಂತ್ರವನ್ನ ಕೂಡ ಇಡಬಹುದು. ಮನೆಯ ದೇವರ ಕೋಣೆಯಲ್ಲೂ ಕೂಡ ಕುಬೇರ ದೇವನ ವಿಗ್ರಹ ಅಥವಾ ಫೋಟೋವನ್ನಿಟ್ಟು ಪೂಜೆಯನ್ನ ಮಾಡೋದಕ್ಕಿಂತ ಬದಲು ಕುಬೇರ ಯಂತ್ರವನ್ನಿಟ್ಟು ಪೂಜೆ ಮಾಡೋದು ಪ್ರಯೋಜನಕಾರಿಯಾಗಿದೆ. ಈ ರೀತಿ ಪೂಜಿಸೋದ್ರಿಂದ ಸಮೃದ್ಧಿಯ ಕಂಪನಗಳು ಸೃಷ್ಟಿಯಾಗುತ್ತದೆ. ಕುಬೇರ ಯಂತ್ರವನ್ನ ಪೂಜಿಸುವಾಗ ಕುಬೇರ ದೇವನ ಮಂತ್ರಗಳನ್ನ ಪಠಿಸುತ್ತಾ ಅದನ್ನ ಸಕ್ರಿಯಗೊಳಿಸಬೇಕು ಎಂಬುದು ಗಮನದಲ್ಲಿಟ್ಕೊಳ್ಬೇಕು. ಈ ಜಾಗದಲ್ಲಿ ಅಕ್ವೇರಿಯಂ ಕೂಡ ಇಡಬಹುದು. ಇದು ಯಾವಾಗಲೂ ಸ್ವಚ್ಛವಾಗಿ ಬೆಳಕಿನಿಂದ ಕೂಡಿರುವಂತೆ ಜಾಗೃತಿಯನ್ನ ಕೂಡ ವಹಿಸಬೇಕು. ಇದರ ಜೊತೆಗೆ ವಾಸ್ತು ಶಾಸ್ತ್ರದ ಪ್ರಕಾರ ಉತ್ತರ ಭಾಗದಲ್ಲಿ ತಿಳಿ ಹಸಿರು ಅಥವಾ ತಿಳಿ ನೀಲಿ ಬಣ್ಣದ ಬಳಕೆ ಶಾಂತ ಹಾಗೂ ಸಮತೋಲನದ ವಾತಾವರಣವನ್ನ ನೀಡುತ್ತದೆ. ಇದು ಕೆಲವರು ನಂಬ್ತಾರೆ. ಇನ್ನು ಕೆಲವರು ಸೂರ್ಯೋದಯದ ದಿಕ್ಕನ್ನ ಪೂರ್ವ ಎಂದು ಪರಿಗಣಿಸಿದ್ರೆ ಅದರ ಎಡಭಾಗದಲ್ಲಿರುವಂತಹ ದಿಕ್ಕು ಉತ್ತರ ವಾಸ್ತು ಪ್ರಕಾರ ಈ ದಿಕ್ಕನ್ನೇ ಕುಬೇರ ದಿಕ್ಕು ಎಂದು ಕೂಡ ಕರೆಯಲಾಗುತ್ತೆ. ಇನ್ನು ಕುಬೇರ ದೇವನು ನಿಮ್ಮ ಮನೆಯಲ್ಲಿ ನೆಲೆಸಬೇಕಾದ್ರೆ ಮನೆ ಯಾವಾಗಲೂ ಕೂಡ ಸ್ವಚ್ಛವಾಗಿರಬೇಕು. ಅದರಲ್ಲೂ ಮನೆಯ ಉತ್ತರ ಮೂಲೆಯಲ್ಲಿ ಧೂಳು ಗಲೀಜು ಆಗದಂತೆ ನೋಡ್ಕೊಳ್ಬೇಕು. ಅಪ್ಪಿತಪ್ಪಿಯೂ ಕೂಡ ಕಸದ ಬುಟ್ಟಿ, ಶೂಗಳು, ಮುರಿದ ವಸ್ತುಗಳು, ಬಿಸಿ ಅಂಶವಿರುವಂತಹ ವಸ್ತುಗಳು ಅಥವಾ ಶೌಚಾಲಯ ಇರಬಾರದು. ಇದು ಆರ್ಥಿಕ ಸಂಕಷ್ಟಕ್ಕೆ ಕಾರಣವಾಗಬಹುದು. ಕೆಲವೊಮ್ಮೆ ತಿಳಿದೋ ಅಥವಾ ತಿಳಿಯದೋ ಕುಬೇರ ಮೂಲೆಯಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡ್ತಾರೆ. ಇದು ಕುಬೇರ ಮೂಲೆಯ ಶಕ್ತಿಯನ್ನೇ ಕಡಿಮೆ ಮಾಡುತ್ತೆ. ಮನೆಯ ಉತ್ತರ ದಿಕ್ಕಿನಲ್ಲಿ ಅಥವಾ ಕುಬೇರ ಮೂಲೆಯಲ್ಲಿ ಸ್ನಾನಗೃಹವನ್ನ ನಿರ್ಮಿಸೋದು, ಕನ್ನಡಿಯನ್ನ ನೇತು ಹಾಕುವುದು, ಸಸ್ಯಗಳನ್ನ ತಂದು ಇಡುವುದು ಅಥವಾ ಬಳಸದೇ ಇರುವಂತಹ ವಸ್ತುಗಳನ್ನ ಇಟ್ಟರೆ ಹಣಕಾಸಿನ ಸಮಸ್ಯೆಗಳು ಮತ್ತು ನಕಾರಾತ್ಮಕತೆಯನ್ನ ಹೆಚ್ಚು ಮಾಡುತ್ತೆ. ಒಟ್ನಲ್ಲಿ ಕುಬೇರ ದಿಕ್ಕಿನ ನಿರ್ವಹಣೆ ಎಂದ್ರೆ ಕೇವಲ ವಾಸ್ತು ನಿಯಮಗಳನ್ನ ಪಾಲಿಸುವುದಲ್ಲ, ಮನೆಯ ಸ್ವಚ್ಛತೆ, ಶಿಸ್ತು ಮತ್ತು ನಕಾರಾತ್ಮಕ ವಾತಾವರಣವನ್ನ ಕಾಪಾಡುವ ಅಭ್ಯಾಸವೂ ಕೂಡ ಆಗಿದೆ. ಉತ್ತರ ದಿಕ್ಕನ್ನ ಶುಚಿಯಾಗಿ ಬೆಳಕು ಮತ್ತು ಗಾಳಿ ಸಂಚಾರವಿರುವಂತೆ ಇಟ್ಟುಕೊಂಡ್ರೆ ಹಾಗೂ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರೆ ಮನೆಯಲ್ಲಿ ನೆಮ್ಮದಿ ಮತ್ತು ಸಮೃದ್ಧಿಯ ವಾತಾವರಣ ನಿರ್ಮಾಣವಾಗುತ್ತದೆ ಎಂಬುದು ಅನೇಕರ ನಂಬಿಕೆಯಾಗಿದೆ.